ಕನ್ನಡ ಚಿತ್ರರಂಗದ ನೈತಿಕ ಬೆಂಬಲ ಸಿಕ್ಕಿದೆ. ಸಿನಿಮಾ ಪ್ರದರ್ಶನ ಇರುತ್ತೆ, ಅದೇ ಶೂಟಿಂಗ್ ನಡೆಯುತ್ತೆ. ಕಪ್ಪು ಬಟ್ಟೆ ಕಟ್ಟಿ ಕೆಲಸವನ್ನ ನಿರ್ವಹಿಸ್ತಾರೆ ಸಿನಿಮಾ ಟೀಮ್. ಭಾರತ್ ಬಂದ್ಗೆ ಕನ್ನಡ ಚಿತ್ರರಂಗದವರು ನೈತಿಕ ಬೆಂಬಲವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಸಿನಿಮಾ ಪ್ರದರ್ಶನ ಇರುತ್ತೆ, ಶೂಟಿಂಗ್ ಕೂಡ ನಡೆಯುತ್ತೆ. ಆದರೆ ಕಪ್ಪು ಬಟ್ಟೆಯನ್ನ ಧರಿಸಿಕೊಂಡು, ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಸಿನಿಮಾ ಟೀಮ್ ಕೆಲಸವನ್ನ ಮಾಡುತ್ತೆ. ನ್ಯೂಸ್ 18 ಕನ್ನಡಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನೈತಿಕವಾಗಿ ನಾವು ಯಾವ ರೀತಿ ಬೆಂಬಲವನ್ನ ಕೊಡ್ತೀವಿ, ಒಂದ್ ಕಡೆ ಶೂಟಿಂಗ್ ಇರುತ್ತೆ, ಪ್ರದರ್ಶನ ಕೂಡ ಇರುತ್ತೆ, ಆದ್ರೆ ಕಪ್ಪು ಬಟ್ಟೆ ಕಟ್ಕೊಂಡು ನಾವು ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಸಿನಿಮಾ ಟೀಮ್ ಯಾವ ರೀತಿಯಾಗಿ ರೆಡಿ ಆಗಿದೆ ಅನ್ನೋದನ್ನ ನ್ಯೂಸ್ 18 ಕನ್ನಡಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಫಿಲ್ಮ್ ಚೇಂಬರ್ ನಲ್ಲಿ ಸಭೆಯ ಬಳಿಕ ಚಿನ್ನೇಗೌಡ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತ್ ಬಂದ್ಗೆ ಕನ್ನಡ ಚಿತ್ರರಂಗದ ನೈತಿಕ ಬೆಂಬಲ ಇರುತ್ತೆ, ಸಿನಿಮಾ ಪ್ರದರ್ಶನ ಇರುತ್ತೆ, ಶೂಟಿಂಗ್ ನಡೆಯುತ್ತೆ, ಆದ್ರೆ ಕಪ್ಪು ಬಟ್ಟೆಯನ್ನ ಧರಿಸಿಕೊಂಡು ನಾವು ಕೆಲಸವನ್ನ ನಿರ್ವಹಿಸ್ತೀವಿ. ಸಿನಿಮಾ ಟೀಮ್ ಯಾವ ರೀತಿ ತಯಾರಾಗಿದೆ, ಚರ್ಚೆಯಲ್ಲಿ ಏನೇನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಾರತ್ ಬಂದ್ಗೆ ಕನ್ನಡ ಚಿತ್ರರಂಗದ ನೈತಿಕ ಬೆಂಬಲ ಸಿಕ್ಕಿದೆ. ಇನ್ನು ನಾಳೆ ನಾಡಿದ್ದು ಭಾರತ್ ಬಂದ್ ಇರೋದ್ರಿಂದ ಏನೇನು ಸೇವೆಗಳು ಇರುತ್ತೆ ಅನ್ನೋದನ್ನ ನಾವೀಗ ನೋಡುತ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಇಲ್ಲಿ ಬೆಂಗಳೂರು ಮೆಟ್ರೋ ಸೇವೆ ಸಹಜವಾಗೇ ಇರುತ್ತೆ. ಇನ್ನು ಆಪ್ ಆಧಾರಿತ ಟ್ಯಾಕ್ಸಿ ಸೇವೆ ಕೂಡ ಲಭ್ಯವಾಗಿರುತ್ತೆ. ಅಂದ್ರೆ ಹೊರಗಡೆ ಯಾರು ಓಡಾಡಬೇಕು ಅಂದ್ರೆ ಇನ್ನು ಲಾರಿ ಹಾಗೂ ಟ್ರಕ್ಗಳು ಕೂಡ ಓಡಾಟವನ್ನ ನಡೆಸ್ತಾವೆ. ಇನ್ನು ಪೆಟ್ರೋಲ್ ಬಂಕ್ ನಲ್ಲೂ ಕೂಡ ಪೆಟ್ರೋಲ್ ಸಿಗುತ್ತೆ, ಅಂದ್ರೆ ಭಾರತ್ ಬಂದಿದ್ರು ಕೂಡ ಪೆಟ್ರೋಲ್ ಸಿಗುತ್ತೆ. ಇನ್ನು ಪ್ರವಾಸಿ ವಾಹನಗಳು ಕೂಡ ತಮ್ಮ ಓಡಾಟವನ್ನ ಎಂದಿನಂತೆ ಮುಂದುವರಿಸ್ತಾವೆ. ಇನ್ನು ಹಾಲು ತರಕಾರಿ ಕೂಡ ಸಿಗುತ್ತೆ, ಜೊತೆಗೆ ಔಷಧ, ಅಂದ್ರೆ ಆಸ್ಪತ್ರೆಗಳು ಓಪನ್ ಇರುತ್ತೆ, ಜೊತೆಗೆ ಔಷಧ ಏನಾದ್ರು ತರಬೇಕು ಅಂದ್ರೆ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಅಗತ್ಯ ವಸ್ತುಗಳಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ, ಏನೇನ್ ಇರುತ್ತೆ ಅನ್ನುವಂತ ದೃಷ್ಟಿಯಲ್ಲಿ ನಾವು ನೋಡೋದಾದ್ರೆ. ಇನ್ನು ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಏನೇನು ಸಿಗೋದಿಲ್ಲ, ಏನೇನು ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಸಾರಿಗೆ ಸಂಚಾರ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ಓಡಾಡೋದು ಕೂಡ ಅನುಮಾನ, ಆಟೋಗಳ ಸಂಚಾರವೂ ಕೂಡ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಬಿಸಿಯೂಟ ಸೇವೆ, ಅಂಗನವಾಡಿ ಸ್ಥಗಿತವಾಗಬಹುದು, ಜೊತೆಗೆ ಶಾಲಾ ಕಾಲೇಜುಗಳು ಓಪನ್ ಆಗೋದು ಕೂಡ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಈ ಯಾವ ಸೇವೆಗಳು ಕೂಡ ಸಿಗೋದಿಲ್ಲ, ಸಾರಿಗೆ ಸಂಚಾರವೂ ಅನುಮಾನ, ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ಓಡಾಡೋದು ಅನುಮಾನ, ಇನ್ನು ಆಟೋಗಳು ಕೂಡ ಈಸಿಯಾಗಿ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಸಿಯೂಟ ಸೇವೆ ಜೊತೆಗೆ ಅಂಗನವಾಡಿ ಕ್ಲೋಸ್ ಆಗಬಹುದು, ಶಾಲಾ ಕಾಲೇಜುಗಳು ಕೂಡ ತೆರೆಯೋದು ಅನುಮಾನ ಅಂತ ಹೇಳಲಾಗ್ತಿದೆ.